ಹೇಳಂಗಿಲ್ಲ, ನೀವು ಲೀಗಲ್ ಆಗಿ ತೋರ್ಸಂಗಿಲ್ಲ, ಡೈರೆಕ್ಟ್ 7 years ಜೈಲ್. ಸೊ ಅಂದ್ರೆ ಏನು, ಸಿಂಪಲ್ ಸೆನ್ಸರ್ಶಿಪ್ ಎಲ್ಲ ಸಿನಿಮಾನಲ್ಲಿದ್ದಾರೆ. ಸೊ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾಗವ್ರಿಗೆ, ನೀವು ಹೇಟ್ ಸ್ಪೀಚ್ ಅಂದ್ರೆ ಏನು ಬರ್ಬೋದು ಅಂದ್ರೆ ನೀವು ಪೊಲೀಸ್ನು ತೋರ್ಸಂಗಿಲ್ಲ, ಇದು ಸುಪ್ರೀಂ ಕೋರ್ಟು ಲಾಯರ್ಸು ಕಚೇರಿ ಅದೇನು ತೋರ್ಸಂಗಿಲ್ಲ. ಸೊ ನೀವು ಏನ್ ತೋರಿಸ್ತೀರಾ ಸಿನಿಮಾನಲ್ಲಿ, ಏನ್ ತೋರಿಸ್ಬೋದು? ನಾವು ಮೇನ್ ಕ್ರಕ್ಸ್ ಓದಿದ್ದೀನಿ ಅಂದ್ರೆ ಬ್ರಾಡ್ ಎಕ್ಸ್ಪ್ಲನೇಷನ್ ಅಲ್ಲಿ ಇಲ್ಲ, ಡೀಟೇಲ್ ಆಗಿ ಓದಕ್ ಆಗೋದು ಇಲ್ಲ, ಅದು ಡೀಟೇಲ್ ತೋರ್ಸೋದಿಲ್ಲ ಅವರು. ಎಸ್ ಸರ್. ಸರ್ ಅದು ಕರೆಕ್ಟ್ ಸರ್. ಎಸ್ ಸರ್, ಅದು ಬೆಂಕಿ ಹಚ್ಚೋಂಗಿಲ್ಲ. ಕರೆಕ್ಟ್ ಸರ್. ಸ್ಟೇಜ್ ಆಫ್ ಸೆನ್ಸರ್ಶಿಪ್ ಅಟ್ ದ ಅಬ್ಸಲ್ಯೂಟ್ ಲೆವೆಲ್. ನೀವು ಸ್ನೋ ಬಾಲ್ ಅಂತ ಆಗತ್ತೆ ಇದು ಇವ್ರು ಹೇಳ್ತಾರೆ, ಓಕೆ ಇದು ಬರೀ ಹಿಂದೂ ಮುಸ್ಲಿಂ ಇಲ್ಲ, ಓಕೆ ನೋ ಪ್ರಾಬ್ಲಮ್. ಸರ್ ಬಟ್ ಅದೇ ಡಿಫೈನ್ ಮಾಡಿಲ್ಲ ಸರ್, ಅದು ಡಿಫೈನ್ ಮಾಡಿಲ್ಲ. ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ ಅವರು ಏನ್ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬಹುದು. ಸೊ ಇಫ್ ನಿಮ್ಮ ಓಕೆ ನೋ ಪ್ರಾಬ್ಲಮ್. ಇಫ್ ಇಟ್ ಇಸ್ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಸರ್, ಓಕೆ ಸರ್. ಸೊ ಪ್ರಿಯಂಪ್ಟಿವ್ಲಿ ಇಟ್ ಇಸ್ ಪಾರ್ಟ್ ಆಫ್ ದ ಇದು ಅಂದ್ರೆ ಹೇಗಂದ್ರೆ ಇಟ್ಸ್ ಪಾರ್ಟ್ ಆಫ್ ಅ ಲಾರ್ಜರ್ ಡಾಕ್ಯುಮೆಂಟ್ರಿ ಸರ್. ನಾವು ಇದು ಟ್ರೆಂಡ್ ನೋಡಿದ್ದೀವಿ, ನಾವು ಯು ಹ್ಯಾವ್ ಸ್ಟಡಿಡ್ ದ ಟ್ರೆಂಡ್. ನಮ್ದೇ ಒನ್ ರೈಟ್ ತಗೊಂಡು ಜಸ್ಟ್ ಟೇಕಿಂಗ್ ಇಟ್ ಅವೇ ಫ್ರಮ್ ಅ ಸ್ಲೋಲಿ ಒನ್ ಬೈ ಒನ್ ಇನ್ ದ ಗೈಸ್ ಆಫ್ ದಿಸ್. ಯು ಕಾಂಟ್ ಡೂ ದಿಸ್, ಯು ಕಾಂಟ್ ಡೂ ದಟ್, ಯು ಕಾಂಟ್ ಡೂ ಎನಿಥಿಂಗ್. ಸೊ ಅದ್ರಲ್ಲಿ ಸೆನ್ಸರ್ಶಿಪ್ ಅಲ್ದು ಸರ್, ನೋ ಇನ್ಸ್ಟಿಟ್ಯೂಷನ್ ಇಸ್ ಲುಕಿಂಗ್ ಆಫ್ಟರ್ ಸರ್. ಸರ್ ಐ ವಿಲ್ ಟೆಲ್ ಯು ಕಾನ್ಸ್ಟಿಟ್ಯೂಷನ್, 1 second. ಫ್ರೀಡಮ್ ಆಫ್ ಸ್ಪೀಚ್ ಹೋಗಿದೆ ಸರ್, ಅದಕ್ಕೆ ಮಾಡ್ತಾ ಇದ್ದೇವೆ ಇದು ಸರ್. ಓಕೆ ಲೆಟ್ ಮಿ ಟೆಲ್ ಸರ್. ಅದೇ ಸರಿ. ಓಕೆ ಸರ್. ಸೊ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ನಿಮ್ಗೆಲ್ಲ ಇದು ಅನ್ಸ್ತಾ ಇದೆ, ಯು ಆರ್ ಇನ್ ದಟ್ ಫ್ರೇಮ್ ಆಫ್ ಮೈಂಡ್ ಸಿಂಗ್ ದಟ್ ಇನ್ನೂ ಚಾನ್ಸ್ ಇದೆ, ನಾವು ಏನೋ ಮಾಡ್ಬೋದು, ಅದು ಆಗತ್ತೆ. ಬಟ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕರೆಂಟ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಡಾಗ್ದು ಇದಾಗ್ತಾ ಇದೆ, ನಿಮ್ಗೆ ಗೊತ್ತಾ? ಅದು everyone knows about the dog. Now suddenly somebody has decided we'll take the lives of all these dogs away. ಆ ಡಿಸಿಷನ್ ಚೇಂಜ್ ಆಗಿಲ್ಲ, ಅದು ಫೈಟ್ ಆಗ್ತಾ ಇದೆ, ಮಾಡ್ತಾರೆ ಫುಲ್ ಪ್ರೊಟೆಸ್ಟ್. ಬಟ್ ಇಟ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್. ಇಟ್ ಇಸ್ ಅದು ಬಾಗ್ಲು ತೆಗೆದ್ಬಿಟ್ಟು ಅವರು ಕಾಲು ಹಾಕ್ಬಿಟ್ಟಿದ್ದಾರೆ, ಕಾಲು ಒಳಗಡೆ ಬಂದಿದ್ದಾರೆ. ಸೊ ನಾವು ವಾಟ್ ಎವರ್ ಚಾನ್ಸ್ ನಾವು ಇಫ್ ಈ ಸೇಸ್ ಇಟ್ ಇಸ್ ಯೆಟ್ ಟು ಪಾಸ್, ಬಿಫೋರ್ ಇಟ್ ಪಾಸಸ್ ನಾನು ಹಾಕಿದ್ದೀನಿ ಇದು. ಬಿಫೋರ್ ಇಟ್ ಪಾಸಸ್ ನನಗೆ ಇವಾಗ ನೌ ಇಫ್ ಐ ಹ್ಯಾವ್, ಅವ್ರು ಹೇಳ್ತಾ ಇದ್ದಾರೆ ನೌ ಐ ಹ್ಯಾವ್ ರೈಟ್ಸ್ ಟು ಸ್ಪೀಕ್ ಫುಲ್ಲಿ ಫ್ರೀ. ಸೊ ಬಿಫೋರ್ ದಟ್ ಹ್ಯಾಪನ್ಸ್ ನಾನು ಹಾಕ್ಬಿಟ್ಟಿದ್ದೀನಿ. ಓಕೆ, ಅದಾದ್ಮೇಲೆ ನನ್ಗೆ ಹಾಕೋದು ಇಲ್ಲ. ಸೊ ಲೀವ್ ಇಟ್ ಆಫ್. ಸೊ ಬಿಫೋರ್ ಇಟ್ ಹ್ಯಾಪನ್ಸ್ ಐ ಹ್ಯಾವ್ ಡನ್ ದಿಸ್. ಓಕೆ, ಇಲ್ಲ, ನಾವು ಗವರ್ಮೆಂಟ್ ಇಸ್ ಅಸ್. ವಿ ಆರ್ ಸಪೋಸ್ ಟು ಬಿ ದ ಒನ್ಸ್ ಹೂ ಆರ್ ಥಿಂಗ್. ಇಟ್ ಇಸ್ ಅವರ್ಸ್. ದೇ ಆರ್ ಸಪೋಸ್ ಟು ಬಿ ಅವರ್ ಸರ್ವೆಂಟ್ಸ್. They are we are working for us. I am a taxpayer. I pay a very heavy tax every month with GST, with every year ITRs and all that. But ಯಾಕೆ ಇನ್ ಮಾಡಿದ್ದೀವಿ, ಹೇಗೆ, which part of this movie I will tell you now. ಇವಾಗ ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾವು ಹಾಕಿದ್ದೀವಿ ಲೆಟರ್ ಟು ಪ್ರೈಮ್ ಮಿನಿಸ್ಟರ್, ರೈಟ್? ಗವರ್ಮೆಂಟ್ ಅಗೇನ್ಸ್ಟ್ ಕೇಳಿದ್ರಲ್ಲ, ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಇವಾಗ ನಮ್ಮ ಸಿನಿಮಾನಲ್ಲಿ ನಾವು 10,000 ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ. Each person has brought in a significant, substantial socio-political change in the country. ಅಂದ್ರೆ ಅವರು ದೊಡ್ಡದು ಚೇಂಜ್ ಮಾಡಿದ್ದಾರೆ. ಹೇಗ್ ಮಾಡಿದ್ರು, ಏನ್ ಮಾಡಿದ್ರು, ಅಂಡ್ ಏನೇನು ಪ್ರೋಸೆಸ್ ಇತ್ತು, ಅದು ಈ ಡಾಕ್ಯುಮೆಂಟ್ರಿನಲ್ಲಿ ಇದೆ. ಸೊ ನಾವು ಡಾಕ್ಯುಮೆಂಟ್ರಿನಲ್ಲಿ ಏನ್ ನಾವು ಯೋಚನೆ ಮಾಡಿದೀವಿ ಅಂದ್ರೆ, ಇವಾಗ ರಸ್ತೆದು ಪ್ರಾಬ್ಲಮ್ ನಡೀತಾ ಇದೆ ಎಲ್ಲರಕ್ಕೆ, ಕರೆಕ್ಟಾ, ಬ್ಯಾಂಗ್ಳೂರಲ್ಲಿ. ಸೊ ನಾನು ಆಟೋಮೊಬೈಲ್ ಇಂಜಿನಿಯರ್. ಓಕೆ, ಸೊ ಇನ್ ದ ಆಟೋಮೊಬೈಲ್ ಇಂಜಿನಿಯರಿಂಗ್ ನಾವು ಏನ್ ಮಾಡಿದ್ವಿ, ನಾವು ಯೋಚನೆ ಮಾಡಿದ್ವಿ ಹೇಗೆ ಇದು ಇವಾಗ ರಸ್ತೆ ನಮ್ಗೆ ಎಲ್ಲದೂ ತಗೊಳತ್ತೆ. ಇಟ್ ಜಸ್ಟ್ ಟೇಕ್ಸ್, ನಾವು ಟ್ಯಾಕ್ಸ್ ಕಟ್ತೀವಿ, ರೋಡ್ ಟ್ಯಾಕ್ಸ್, ಇದು ಟ್ಯಾಕ್ಸ್, ಫ್ಯೂಲ್, ಮೇಂಟೆನೆನ್ಸ್, ಪ್ಲಸ್ ಚಲಾನ್, ಮತ್ತೆ ಇದು ಅದು ಎವ್ರಿಥಿಂಗ್, ಎವ್ರಿ ಮಿಲಿಮೀಟರ್ ಹೋದ್ರೂ ಕಾಸ್ಟ್. ಅಲ್ಲಿ ಎವ್ರಿ ಟ್ಯಾಕ್ಸ್ ರುಪೀಸ್ ಗೋಸ್ ಆನ್ ದ ರೋಡ್. ಸೊ ನಾವು ಏನು ಯೋಚನೆ ಮಾಡಿ ಹೇಗೆ ಚೇಂಜ್ ಮಾಡಬೇಕು ಫುಲ್ ಮೈಂಡ್ ಸೆಟ್ನ, ವಾಟ್ ಇಸ್ ದ ವೇ ಟು ಡೂ ಇಟ್. ಆವಾಗ
ಲೆಟ್ಸ್ ಮೇಕ್ ಅ ರೋಡ್. ನಾವು ಇಂಜಿನಿಯರು, ಈ ಥರದ ರೋಡ್ ಮಾಡೋಣ, ಅದು ರೋಡ್ ನಮಗೆ ವಾಪಸ್ ಕೊಡಬೇಕು. ಇವತ್ತು ತನಕ ಮನುಷ್ಯದ ಸ್ಟಾರ್ಟಿಂಗ್ ಇಂದ ಅಂದ್ರೆ ಫೈರ್ ಇದು ಮಾಡಿದಾರಲ್ಲ ಅವಾಗಿಂದ ಇವತ್ತು ತನಕ ಈ ತರದ ಪಾತ್ ಬಂದಿಲ್ಲ ಲೈಫಲ್ಲಿ. ಈವನ್ ಸ್ಪಿರಿಚುವಲ್ ಪಾತ್ನೂ ಇಲ್ಲ ಯಾವುದು ವಾಪಸ್ ಕೊಡುತ್ತೆ. ಓಕೆ, ದ ಪಾತ್ ವಿಚ್ ಗಿವ್ಸ್ ಬ್ಯಾಕ್ ಟು ಯು. ಇವನ್ ನೀವು ಸ್ಪಿರಿಚುವಲ್ ಪಾತ್ನು ಹೋದ್ರೂ ಅದನ್ನು ನಿಮ್ಗೆ ತಗೊಳತ್ತೆ ಏನೋ. ಸೊ ಇದು ನಮ್ದು ರೋಡು ಎವ್ರಿ ಮಿಲಿಮೀಟರ್ ತಗೋತಾರೆ ನಮ್ಗಳಿಗೆ. ಬಟ್ ನಾವು ಈ ತರದ ರೋಡ್ ಮಾಡಿದ್ರೆ, ಡಿಸೈನ್ ಮಾಡಿ ಬಿಲ್ಡ್ ಮಾಡಿದ್ರೆ ಅದು ವಾಪಸ್ ನಮ್ಗೆ ಕೊಡಬೇಕು. ಆ ತರದ ರೋಡು. ಎಸ್ ಸರ್. ಸೊ ದಿಸ್ ರೋಡ್ ಹ್ಯಾಸ್ ಥಿಂಕ್ ಅಬೌಟ್ ಇಟ್ ಲೈಕ್ ಯೂನಿವರ್ಸ್. ಫಸ್ಟ್ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಯಾಕಂದ್ರೆ ಫುಲ್ ಟೆಕ್ನಿಕಲ್ ಆಗಿದೆ. 24 hours. ಯಾರಾದ್ರೂ ಕ್ಯಾಲ್ಕುಲೇಷನ್ ಮಾಡ್ಬೋದಾ ಇಲ್ಲಿ? ಫಟಾಕ್ ಸೆಟ್ ಚಾಟ್ GPT ನಲ್ಲಿ ಇದು ಕ್ವೆಶ್ಚನ್ ಹಾಕಿ ಒಂದು ಆನ್ಸರ್ ಬರುತ್ತೆ. ಕರೆಕ್ಟಾ? ಎಷ್ಟು ಸೋಲಾರ್ ಪ್ಯಾನಲ್ ಇಂದ ಕಾರ್ ಓಡಿಸಬಹುದು, ಅದು ಓಕೆನಾ? Yes sir, very good sir, it is already there. Very good point he made, that it is already there. Now no new physics apply ಮಾಡ್ತಾ ಇದೀವಿ, ಯಾವುದು ಹೊಸ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇಲ್ಲ ಇದ್ರ ರಸ್ತೆಯಲ್ಲಿ. ನೋ ನ್ಯೂ ಟೆಕ್ನಾಲಜಿ, ಆಲ್ ಆಲ್ರೆಡಿ ಡೆವಲಪ್ಡ್ ಟೆಕ್ನಾಲಜಿ. ಸೊ ನಾವು ಬರೀ ಪಾರ್ಟ್ಸ್ ಅಸೆಂಬಲ್ ಮಾಡ್ತಾ ಇದೀವಿ. ವಿ ಆರ್ ಅಸೆಂಬ್ಲಿಂಗ್ ದ ಪಾರ್ಟ್ಸ್. ಸೊ ಇಮ್ಯಾಜಿನ್ ಅ ರೋಡ್ ದಟ್ ಹ್ಯಾಸ್ ಸೋಲಾರ್ ಪ್ಯಾನಲ್ಸ್ ಇನ್ ಇಟ್, and that solar panels will drive the vehicle on a track. So you will not pay any money for transportation. Now second layer, the in all the highways alla ನಿಮಗೆ ಮಿಡಲ್ ಸೆಕ್ಷನ್ ಅಲ್ಲಿ ಫುಲ್ ನಮ್ಮದೇ ಸ್ಪೇಸ್, ಅದು ಕಂಪ್ಲೀಟ್ಲಿ ಯೂಸ್ಲೆಸ್. ಇಟ್ ಈಸ್ ಕಂಪ್ಲೀಟ್ಲಿ ಯೂಸ್ಲೆಸ್, ನಾಟ್ ಇನ್ ಯೂಸ್. ಅಂಡ್ ಆಕ್ಚುಲಿ ನಾವು ಅದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇಮ್ಯಾಜಿನ್ ಅಲ್ಲಿ ನಾವು ಕ್ರಾಪ್ಸ್, ಮೆಡಿಸಿನಲ್ ಪ್ಲಾಂಟ್ಸ್, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅದೆಲ್ಲ ಆಟೋಮೇಟೆಡ್ ಗ್ರೋಯಿಂಗ್ ಸಿಸ್ಟಮ್ ಹಾಕಿದ್ರೆ ಯು ಹ್ಯಾವ್ that giving back to us. Next, aqueducts, watershed management, power supply, data management, adella ಒಂದೇ ಇದರಲ್ಲಿ. Plus not using all the we'll use recycled materials, recycled plastic materials for the road. ಅದೆಲ್ಲ engineers build ಮಾಡ್ತಾರೆ. Now we don't have to, ನಾನೇ ಬಿಲ್ಡ್ ಮಾಡಿ ಟೈಲ್ ಕಟ್ ಮಾಡಿ ತೋರ್ಸೋಕೆ ಅವಶ್ಯಕತೆ ಇಲ್ಲ. ಅಲ್ಲಿ ಲೈವ್ ಅಲ್ಲಿ ಇಂಜಿನಿಯರ್ಸ್ ತಗೊಂಡು ಅವು ಮಾಡೋಣ. Now what is our problem with the current road building system is ಅದೆಲ್ಲ ಬ್ಯಾಕ್ ಎಂಡ್ ಆಗಿ ಆಗ್ತಾ ಇದೆ ಎಲ್ಲ. ಇದು ನಮ್ದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ ಇಷ್ಟು ಕೋಟಿ ಕಮ್ಮಿ ಇದ್ರೆ ನಾನು ಮಾತಾಡಲ್ಲ, ನೋಡೋದು ಇಲ್ಲ. ಅದು ಯಾರ್ದು ಹಣ? ನಮ್ದು. ಬಟ್ ನಾವು ಸೇಮ್ ಥಿಂಗ್ ಲೈವ್ ಆಗಿ ಮಾಡಿ ತೋರಿಸಿದ್ರೆ ಎವ್ರಿ ಬೋಲ್ಟ್, ಎವ್ರಿ ಇದು ನಾವು ಲೈವ್ ಆಗಿ ಕ್ಯಾಮ್ರಾ, ನೀವು ಎಲ್ಲ ಮೀಡಿಯಾ ಇದಾರಲ್ಲ ನಮ್ ಫಾಲೋ ಮಾಡಿ, ಒನ್ ಡೇ ಕಂಟಿನ್ಯೂಸ್ ಆಗಿ 24/7 ಫಾಲೋ ಮಾಡಿ. ನಾವು ಅದೇ ಮಾಡ್ತೀವಿ ಅಲ್ಲಿಂದ ಇದ್ರೆ. That is the challenge actually. 2042 days ಮುಂಚೆ ಇದು ಡಾಕ್ಯುಮೆಂಟ್ರಿ ಶುರು ಆಯಿತು. ಇವತ್ತು ಡೇ 2042. ಆನ್ ಡೇ 1001ಗೆ ನಾನು ಹೇಳಿದೆ ಇವ್ರಿಗೆ ಇದು ಪ್ರೆಸ್ ಮೀಟ್ ಮಾಡೋಣ, ಯಾಕಂದ್ರೆ ಇದು ನಾಯಕ್ ಮೂವಿ ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಾ ನಾಯಕ್ ಮೂವಿ? ಎನಿಬಡಿ ಶೋ ಆಫ್ ಹ್ಯಾಂಡ್ಸ್. ಸಿ ಎಂ ಫಾರ್ ಅ ಡೇ ನೋಡಿದಿರಲ್ಲ. ಸೊ ನಾನು ಅದೇ ಮಾಡೋಣ ಅಂತ ರಿಯಲ್ ಲೈಫಲ್ಲಿ ಬರ್ದೆ ಸ್ಕ್ರಿಪ್ಟ್ ಅಲ್ಲಿ. ಹೀಗೆ ಮಾಡೋದು, ಇದು ಮಾಡೋಣ, ಹೇಗೆ ಮಾಡೋದು ಅದೆಲ್ಲ. ಸೊ ಒಂದು ಸ್ವಲ್ಪ ಫ್ಲಾಶ್ ಬ್ಯಾಕ್ ಕೊಡ್ತೀನಿ. ಸೊ ಡೇ 1 ನಾನು ಶುರು ಮಾಡಿದೆ, ಟ್ರೈಂಗ್ ಟು ಸೇವ್ ದ ವರ್ಲ್ಡ್ ಅಂತ ಟೈಟಲ್ ಹಿಟ್ ಬರುತ್ತೆ. ಆಮೇಲೆ ಲಾಗ್ ಲೈನ್ ಬರೆಯೋಕ್ಕೆ ನಾನು ಹೇಳಿದೆ, ಸೂಪರ್ ಹೀರೋ ಫಿಲ್ಮ್ಗೆ ಏನು ಲಾಗ್ ಲೈನ್ ಇರುತ್ತೆ, ಒಂದು ಸೂಪರ್ ಹೀರೋ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಅಂಡ್ ಇವಾಲ್ವ್, ಆ ಥರದ ಲಾಗ್ ಲೈನ್ ಇರುತ್ತಲ್ಲ. ಸೊ ನಾನು ಹೇಳಿದೆ ಸೂಪರ್ ಹೀರೋ ವರ್ಡ್ ತೆಗೆದ್ಬಿಟ್ಟು ಆರ್ಡಿನರಿ ಸಿಟಿಸನ್ ಅಂತ ಹಾಕೋಣ. ಆರ್ಡಿನರಿ ಸಿಟಿಸನ್ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಅಂಡ್ ಇವಾಲ್ವ್ ಅಂತ ನಾನು ಲಾಗ್ ಲೈನ್ ಬರೆದೆ. ಅಲ್ಲಿ ನಾನು ಫಸ್ಟ್ ಸಿಟ್ಟಿಂಗ್ ಅಲ್ಲಿ ನಾನು ಬರ್ದೆ, ಏನೇನು ಬರ್ದೆ ಅದೆಲ್ಲ ರಿಯಲ್ ಆಗಿ ಬಂತು. 3 days ಆದ್ಮೇಲೆ ಅದೆಲ್ಲ ಏನು, ದಿಸ್ ಆಕ್ಟರ್ ಗೋಸ್ ಅಂಡ್ ಮೀಟ್ ಸಚ್ ಅಂಡ್ ಸಚ್ ಪರ್ಸನ್ ಅಂತ. 3 days later ಐ ಮೆಟ್ ದಟ್ ಪರ್ಸನ್ ಇನ್ ರಿಯಲ್ ಲೈಫ್. ಹಂಗ್ ಮಾಡಿ ಏನೇನೋ ಆಯ್ತು. ಐ ಮೆಟ್ ಸಮ್ ಆಫ್ ದ ಗ್ರೇಟೆಸ್ಟ್ ಮೈಂಡ್ಸ್ ಇನ್ ದ ವರ್ಲ್ಡ್. ನೊಬೆಲ್ ಪ್ರೈಸ್ ವಿನ್ನರ್ಸ್, ಡಾಕ್ಟರ್ ಸುಧಾಕರ್ ವಾರಣಾಸಿ, ದ ಕ್ರಿಯೇಟರ್ ಆಫ್ 108 or ಆಂಬ್ಯುಲೆನ್ಸ್ ಸರ್ವಿಸ್, ಆಯುಷ್ಮಾನ್ ಭಾರತ್ ಯೋಜನಾ, ಡಾಕ್ಟರ್ ರವೀಂದ್ರ ಶೆಟ್ಟಿ, ದೆನ್ ನೊಬೆಲ್ ಪ್ರೈಸ್ ವಿನ್ನರ್ ಜೆರಿ ವೈಟ್, ಪೀಸ್ ಪ್ರೈಸ್ 97, ಲ್ಯಾಂಡ್ ಮೈನ್ಸ್ಗೆ. ಸೊ ಆಲ್ ದೀಸ್ ಆರ್ ವೆರಿ ಬಿಗ್ ಚೇಂಜಸ್ ಇನ್ ದ ಕಂಟ್ರಿ ಅಂಡ್ ದ ವರ್ಲ್ಡ್. ಸೊ ಅವ್ರು ಹೇಳಿದ್ರು ನನಗೆ ಹೇಗೆ ಮಾಡಬೇಕು, ವಾಟ್ ಯು ಹ್ಯಾವ್ ಟು ಡೂ ಅಂಡ್ ವಾಟ್ ಇಸ್ ದ ಸ್ಕಿಲ್. ಸೊ ದೇ ಸೆಡ್ ಗೋ ಇನ್ ಟು ಯುವರ್ ಮೋಸ್ಟ್ ಇನ್ಹೆರೆಂಟ್ ಸ್ಕಿಲ್. ಅಂತ ಏನು ಇನ್ಹೆರೆಂಟ್ ಸ್ಕಿಲ್ ಅಂದರೆ, ನಾನು ಆಟೋಮೊಬೈಲ್ ಇಂಜಿನಿಯರ್, ನಾನು ಇಂಜಿನಿಯರು, ಸೊ ಐ ಕ್ಯಾನ್ ಥಿಂಕ್, ಐ ಕ್ಯಾನ್ ಬಿಲ್ಡ್. ಸೊ ಗೋ ಬ್ಯಾಕ್ ಟು ದಟ್. ಡೋಂಟ್ ಟ್ರೈ ಟು ಡೂ ರಾಜನೀತಿ, ಡೋಂಟ್ ಡೂ ಆಲ್ ದಟ್, ಬಟ್ ಟ್ರೈ ಟು ಬಿಲ್ಡ್. ಸೊ ಐ ಸೆಡ್ ಓಕೆ, ಬಟ್ ವೈ ಡೋಂಟ್ ವಿ ಬಿಲ್ಡ್ ಎ ಸೊಲ್ಯೂಷನ್ ವೇರ್ ಇಟ್ ಇಸ್ ಅನ್ಡಿನೈಬಲ್. ಅದು ಮುಟ್ಟಿದ್ರೆ, ಅದು ರೋಡ್ ಮುಟ್ಟಿದ್ರೆ, ನಡ್ಕೊಂಡು ಹೋದ್ರೆ ನೀವು ಇಲ್ಲ ಅಂತ ಹೇಳೋಕ್ಕಿಲ್ಲ. ಯು ಕೆನಾಟ್ ಸೇ ಇಟ್.
visible, you can touch and feel it. Avaga this will change the thing. So in order to do that, in that journey ನಾನು ಎಷ್ಟೊಂದು ಲೈಕ್ ಗೋಯಿಂಗ್ ಟು ದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಗೋಯಿಂಗ್ ಅಂಡ್ ಸ್ಪೀಕಿಂಗ್ ಟು ದಿಸ್ ಪರ್ಸನ್, ಗೋಯಿಂಗ್ ಎಲ್ಲರೂ ನೋ 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 ನೋ. ಯಾಕೆ? ಬಿಕಾಸ್ ದೇ ಆರ್ ಗೆಟಿಂಗ್ ಸಮಥಿಂಗ್ ಆರ್ ದಿ ಅದರ್ ಫ್ರಮ್ ದಿಸ್. ಅದಕ್ಕೆ ಅವ್ರು ಬಿಡಲ್ಲ. ದ ಓನ್ಲಿ ವೇ ಟು ಡೂ ಇಟ್ ಇಸ್ ಡೂ ಇಟ್ ಲೈವ್, ಕಂಪ್ಲೀಟ್ಲಿ ಲೈವ್, continuously 24/7 till it builds. I am ready to go on that journey. I have given my life to that journey. What permission? That's the thing. Whose permission are we asking for? Of course sir, but to build it, no sir. If even companies to build it, even they give tenders and contracts to build a road. Same thing if we do it live, show it in absolute transparency. ಶೋ ವಾಟ್ ಆರ್ ಡೂಯಿಂಗ್. ನೀವು ಹೇಳ್ತಾ ಇದ್ದೀರಲ್ಲ, ಓಕೆ ಟೆಂಡರ್ ಕೊಡ್ತಾ ಇದ್ದೀರಾ, ಲೈವ್ ಕೊಡಿ, ನಾನು ಕೊಡ್ತೀನಿ, ಲೈವ್ ಆನ್ಸರ್ ಕೊಡಿ. ಓಕೆ ನಾನು ಇಷ್ಟು ಕಿಲೋಮೀಟರ್ಗೆ ಇಷ್ಟ ಆಗುತ್ತೆ ಬಾ, ಓಕೆ ಅಂಡ್ ದೆನ್ ಯು ಬಿಲ್ಡ್ ಇಟ್ ಅಂಡ್ ಶೋ ಲೈವ್. ನಾವು ವಿಡಿಯೋ ತಗೋತೀನಿ, ಟೈಮ್ ಲ್ಯಾಪ್ಸ್ ಇದೆ, ನಮ್ಮ ಹತ್ರ ಇದೆ. ವಿ ಹ್ಯಾವ್ ಮನಿ 2,250 crores per kilometer for a highway. What is this? If we make it in 10 crores, we make it in 1 crore, make it in 2 crores, recycled materials plus giving back plus nidu, then civilization will change. This is an only attempt to do only that. ನನ್ನ ಲೈಫ್ ಅದಕ್ಕೇನೆ ಡೆಡಿಕೇಟ್ ಮಾಡಿದ್ದೀನಿ, ಬೇರೆ ಏನು ಮಾಡ್ತಾ ಇಲ್ಲ ನಾನು. ಬರೀ ಸಿನಿಮಾ, ಇದೇ ಸಿನಿಮಾ ಅಂಡ್ ದಟ್ ರೋಡ್ ಬಿಲ್ಡಿಂಗ್. ಅದಾದ್ಮೇಲೆ ಕ್ಲೋಸ್. ಹಾ, ಸಾಂಗ್ಗೆ ನಾವು ಇಟ್ ಇಸ್ ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ರಿ. ಆ ಡಾಕ್ಯುಮೆಂಟ್ರಿನಲ್ಲಿ ನಾವು ಇದು ಬರೀ ಒಂದೇ ಶೂಟ್. ಇಟ್ ಇಸ್ ಒಂದು ಫೋನಲ್ಲಿ ನಾವು ತೆಗ್ದು ಪಟ ಮಾಡಿ ಅದು ಸಾಂಗ್ ಮಾಡಿ ಜಸ್ಟ್ ಒನ್ ಡೇ 27th ಸಾಂಗ್ ಕಂಪ್ಲೀಟ್ ಆಯಿತು. 28th ಶೂಟ್ ಮಾಡಿದೆ. 28th ಇನ್ನೊಂದು ವೆರಿ ಬಿಗ್ ಅನೌನ್ಸ್ಮೆಂಟ್ ಇತ್ತು. ಇಂಡಿ ಡಾಗ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಿ ಅದು ಲಾಂಚ್ ಮಾಡಿದ್ವಿ. ನೋ ವೇರ್ ಎಲ್ಸ್ ದೇ ಮೇಡ್ ಇಂಡಿ ಡಾಗ್ ಡೇ ಆನ್ 28th ಡಿಸೆಂಬರ್ಗೆ ಅದನ್ನ ಮಾಡಿದ್ವಿ. ಅದನ್ನ ಸೇಮ್ ಯೂನಿಫಾರ್ಮ್ ಹಾಕಿ ನಾನು ಅಲ್ಲಿ ಕಾಸ್ಟ್ಯೂಮ್ ಆಗಿ ಅಲ್ಲಿನೂ ಹೋಗಿ ಅದು ಲಾಂಚ್ ಮಾಡಿ ಬಂದ್ವಿ.